ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ. ಇದೆ ಸರ್. ನಾವು ಇಲ್ಲೇ ಮನೆ ವಾಸ ಎಲ್ಲನೂ ಪಕ್ಕದಲ್ಲಿ ಅಟ್ಯಾಚ್ಡ್. ಇದು ಬೆಳ್ಳೂರು ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಇದು ನಾವು ಎಲ್ಲರಿಗೂ ಅರ್ಜಿಗಳು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಯಾರೂ ಕ್ರಮ ತಗೊಳ್ಳಿಲ್ಲ. ಇದು ಬಿಲ್ಡಿಂಗ್ ಎಲ್ಲ ಇನ್ನೇನು ಓಪನ್ ಸ್ಟೇಜ್ಗೆ ಬರ್ತಾ ಇದೆ. ನಾವು ಅರ್ಜಿಗಳು ಕೊಟ್ಟರು ಯಾರೂ ಇದು ಮಾಡಲಿಲ್ಲ. ಇದು ಅದಕ್ಕಾಗಿ ನಿಮ್ಮ ಮುಖಾಂತರ ಏನಾದರೂ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ನಾವು ನಿಮ್ಮನ್ನು ಮಾಡಿದ್ದೀವಿ. ಅದು ಕ್ರಾಕಗಳು ಬಿಟ್ಟಿದೆ, ಅದಕ್ಕಾಗಿ ಭಯ ಆಗ್ತಾ ಇದೆ. ನಾವು ಅವ್ರು ಕಟ್ಟೋದಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಕಟ್ಟಪ್ಪ ಅಂತ. ಆದರೆ 3 ಫ್ಲೋರ್ ಕಟ್ಟೋವರೆಗೂ ನಾನು ಕಟ್ಕೊಳ್ಳಿ ಅಂದೆ. ಆಮೇಲೆ ಚೆಕ್ ಮಾಡ್ಕೊಪ್ಪ ಅಂತ ಹೇಳಿದೆ. ಅವ್ರು ಚೆಕ್ ಮಾಡಲಿಲ್ಲ. ಏನು ಬಿದ್ದೋಗುತ್ತೆ ಏನಾಯಿತು ಅದೇನಾಗುತ್ತೆ ನೋಡೋಣ ಅನ್ನೋದು ಇದು ಮಾಡ್ಕೊಂಡು ಕಟ್ತಾ ಇದ್ದಾರೆ. ಎಷ್ಟು ತಿಂಗಳಿಂದ ಕನ್ಸ್ಟ್ರಕ್ಷನ್ ಸರ್ ಇದು ಸುಮಾರು 4-5 ತಿಂಗಳಿಂದ ಫಾಸ್ಟಾಗಿ ಅವ್ರು ಕಟ್ತಾ ಇದ್ದಾರೆ. ನಾವು ಅರ್ಜಿ ಕೊಟ್ಟ ಮೇಲೆ ದಿವಸ 100 ಜನ ಇಟ್ಕೊಂಡು 50 ಜನ 100 ಜನ ಫಾಸ್ಟಾಗಿ ಮುಗಿಸ್ತಾ ಇದ್ದಾರೆ. ಈಗ ನೆಕ್ಸ್ಟ್ ವಾರದಲ್ಲಿ ಏನೋ ಓಪನ್ ಮಾಡ್ತಾರೆ. ಏನು ಭಯ ಇಲ್ಲಿ? ಅದಕ್ಕೆ ಕ್ರಾಕ್ ಬಿಟ್ಟಿರೋದ್ರಿಂದ ಭಯ ಸರ್, ಅಷ್ಟೇ. ಸುತ್ತಮುತ್ತ ನಾವು ಅಟ್ಯಾಚ್ಡ್ 2 ಕಡೆ ನಾವಿದ್ದೀವಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರಾಣ, ಇದಕ್ಕಾಗಿ ಅಷ್ಟೇ. ಅಲ್ಲ, ಕ್ರಾಕ್ ಬಿಟ್ಟಿರೋದ್ರಿಂದ ಸ್ಟ್ರೆಂತ್ ಇಲ್ವೇನೋ ಅಂತ ನಮಗೆ ಇದು ಅಷ್ಟೇ. ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಅವ್ರಿಗೆ ಇದು ಮಾಡಿದೆ ಫಸ್ಟೇ. 2 ತಿಂಗಳಿಂದ ಹೇಳಿದೆ, ಅವ್ರು ಮಾಡಲಿಲ್ಲ. ಮತ್ತೆ ನಾನು ಅರ್ಜಿ ಕೊಟ್ಟೆ. ಆವಾಗ ನನ್ನ ಮೇಲೆ ಗಲಾಟೆಗೆ ಬಂದರು. ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೊ ಅಂತ. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಕ್ಕೆ ನೀನು ಇಷ್ಟೆಲ್ಲ ಮಾಡ್ತೀಯ ನೋಡೋಣ, ನಿನ್ನ ಏನು ಮಾಡ್ತೀಯ ಮಾಡ್ಕೋ ಅಂತ. ನೀವು ಯಾರ್ಯಾರು ಅರ್ಜಿ ಕೊಟ್ಟಿದ್ದೀವಿ? ಅರ್ಜಿ ಪಂಚಾಯತಿಗೆ ಕೊಟ್ಟಿದ್ದೀವಿ, ಇವಾಗ ಕೊಟ್ಟಿದ್ದೀವಿ, ಸಿಒಗೆ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಏನು ಹೇಳ್ತಾರೆ? ಪರ್ಮಿಷನ್ ತಗೊಂಡಿದ್ದಾರಂತ? ಪರ್ಮಿಷನ್ ಏನು ತಗೊಂಡಿಲ್ಲ ಅಂತ. ಇದ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಯಾವುದೇ ಒಂದು ಪರ್ಮಿಷನ್ ಇಲ್ಲ. ಈಗ ಕಾನೂನಲ್ಲಿ ತಗೋಬೇಕಾ? ತಗೊಳ್ಳಿ ಸರ್. ಕಾನೂನಲ್ಲಿ ಪರ್ಮಿಷನ್ ಇರಬೇಕು. ಕಾನೂನು ಪ್ರಕಾರ ಪರ್ಮಿಷನ್ ಇರಬೇಕು. ಅದೇ ಏನು ಇಲ್ದಿರ ಕಟ್ಟಿದ್ದಾರೆ. ನಾನು ಕಟ್ಟೋದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಯಾರು ಸರ್ ಬಿಲ್ಡಿಂಗ್? ಇದು ರಾಜಣ್ಣ ಅಂತ, ಅವ್ರ ತಾಯಿ ಹೆಸರಿನಲ್ಲಿ ಇರೋದು ನಾರಾಯಣಮ್ಮ ಅಂತ, ಅಪ್ಸಂದ್ರ. ಈಗ ಕಟ್ಟಿಸ್ತಾ ಇರೋದು ಯಾರು? ರಾಜಪ್ಪನ. ಅವ್ರೇನು ಕೆಲಸ ಅವ್ರದ್ದು? ಅವರು ಅಂಗಡಿಗಳಿದೆ, ಚಿಕನ್ ಮಟನ್ನು, ಬೇರೆ ರಿಯಲ್ ಎಸ್ಟೇಟ್. ಈಗೇನು ಪಿಲ್ಲರ್ ಹಾಕದೆ ಕಟ್ತಾ ಇರೋದು ಬಿಲ್ಡಿಂಗು? ಅದೇನು ಹಾಕಿದ್ದಾರೆ ಸರ್, ಹಳೆ ಬಿಲ್ಡಿಂಗ್, ಅದ್ರ ಮೇಲೆ ಕಟ್ತಾ ಇದ್ದಾರೆ. ನೋಡಿದಾಗ ಬಿಲ್ಡಿಂಗ್ ಹೆಂಗಿತ್ತಿದು ಸರ್? ಹಳೆ ಬಿಲ್ಡಿಂಗ್ ನಿಮ್ಗೆ ಕಾಣಿಸುತ್ತಲ್ಲ ಕೆಳಗಡೆ. ಇದು ಒಂದು 12 ವರ್ಷ ಬಿಲ್ಡಿಂಗ್ ಸರ್. 12 ವರ್ಷ ಬಿಲ್ಡಿಂಗ್. ಅದ್ರ ಮೇಲೆ ಈಗ 6 ಫ್ಲೋರ್ 5 ಫ್ಲೋರ್ ಮೇಲೆ ಹೋಗಿದೆ. ಒಟ್ಟು 6 ಫ್ಲೋರ್ ಆಗಿದೆ. ಪಂಚಾಯತಿಯಿಂದ ಈಗ ಎಷ್ಟು ಫ್ಲೋರ್ ಪರ್ಮಿಷನ್ ಇರುತ್ತೆ? ಮೋಸ್ಟ್ಲಿ ಒಂದು 4 ಫ್ಲೋರ್ ವರ್ಗೂ ಇರ್ಬೋದು ಸರ್. ನಮ್ಮ ಮನಸ್ಸಿಗೆ ಏನ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ಸರ್ ಅವರು PG ಏನೋ ಮಾಡಂಗಿದ್ದಾರೆ. PG ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಈ ಕಡೆ ಎಲ್ಲ ಡಿಮ್ಯಾಂಡ್ ಇರೋದ್ರಿಂದ PG ಮಾಡ್ತಾ ಇದ್ದಾರೆ. PG ಅಂತ. ಇವಾಗ ನೀವು ವರ್ಕ್ ಅವರು ನಿಲ್ಲಿಸ್ತಾ ಇಲ್ವಾ? ನೀವು ವರ್ಕ್ ನಿಲ್ಲಿಸ್ತಾ ಇಲ್ಲ. ನಾವು ಇಷ್ಟು ಅರ್ಜಿಗಳು ಕೊಟ್ಟರು ವರ್ಕ್ ನಿಲ್ಲಿಸ್ತಾ ಇಲ್ಲ. ಈಗ ನಿಮ್ಮ ಎದುರುಗಡೆ ನೋಡಿ ಕೆಲಸ ಮಾಡ್ತಾನೆ ಇದ್ದಾರೆ. ಏನಾಗ್ಬೇಕು ನಿಮ್ಗೆ? ಅದಕ್ಕೆ ಅದು ಕೆಲಸ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿ ಅದಕ್ಕೆ ತಾಕತ್ತಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ನಡೆಸ್ಕೊಳ್ಳಿ. ಅಲ್ಲ, ನೀವು ಅವಾಗಲೇ ಆ ಕಡೆ ವಾಲಿದೇನೋ ಅಂತ ಇದ್ವಿ. ಅದೇ ಏನೋ ನಮ್ಗೆ ಅದನ್ನು ಕೆಳಗಡೆಯಿಂದ ನೋಡಿದ್ರೆ ವಾಲ್ದಂಗೆ ಕಾಣಿಸುತ್ತೆ. ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಸರ್ಕಾರ ಏನೋ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಪ್ರಾಣಗಳಿಗೆ ಯಾರು, ಇದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಏನೋ ಕ್ರಮ ತಗೊಳ್ಳಿ. ಅವ್ರಿಗೆ ಇಷ್ಟು ಅರ್ಜಿ ಕೊಟ್ಟರು ಯಾರು ತಗೊಳ್ಳಿಲ್ಲ. ಅದಕ್ಕಾಗಿ ನಿಮ್ಮ ಮುಖಾಂತರ ಆದರೂ ಏನಾದರೂ ಅವ್ರ ಗಮನಕ್ಕೆ ಬರುತ್ತೇನೋ ಅಂತ ನಿಮಗೆ ತಿಳಿಸ್ತಾ ಇದ್ದೀವಿ.